ಎಲ್ಲ ಕನ್ನಡಿಗರಿಗೆ ಈ ನಿಮ್ಮ ಅಭಿಷೇಕ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋಲ್ಲಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಸಂಕಷ್ಟಹಾರ ಚತುರ್ಥಿ ನಡೆಯುತ್ತೆ. ಈ ಸಂಕಷ್ಟಹಾರ ಚತುರ್ಥಿ ಏನಕ್ಕೆ ಮಾಡಬೇಕು, ಅದು ಮಾಡೋದ್ರಿಂದ ಏನು ಪರಿಹಾರ ಫಲ ಸಿಗುತ್ತೆ ಅನ್ನೋದು ಈ ವಿಡಿಯೋಲಿ ನೋಡೋಣ. ಸಂಕಷ್ಟಹಾರ ಚತುರ್ಥಿ ಪ್ರತಿ ತಿಂಗಳು ನಡೆಯುತ್ತೆ. ಇದು ಮಾಡೋದ್ರಿಂದ ಸಕಲ ಸಂಕಷ್ಟ ಎಲ್ಲ ಕಡಿಮೆ ಆಗುತ್ತೆ. ಏನೋ ನಿಮ್ಮ ಕಷ್ಟಗಳಿದ್ರೆ ಪ್ರತಿಯೊಂದು ಕಡಿಮೆ ಆಗುತ್ತೆ ಅನ್ನೋದು ನಂಬಿಕೆ. ಇದು ಮಾಡುವ ವಿಧಾನ ಏನಂದರೆ, ಮುಂಜಾನೆ ಎದ್ದು ಸ್ನಾನ ಮಾಡಿ ಪೂರ್ತಿ ದಿನ ಉಪವಾಸ ಇದ್ದು ಅದಾದಮೇಲೆ ಸಂಜೆ ವಿನಾಯಕನ ದೇವಸ್ಥಾನ ಸನ್ನಿಧಿಗೆ ಹೋಗಿ ಅಲ್ಲಿ ಸ್ವಲ್ಪ ಪೂಜೆ ಮಾಡಿಸಿ ಅದಾದಮೇಲೆ ಚಂದ್ರೋದಯ ನೋಡಿ ಊಟ ಮಾಡಬೇಕು. ಇದು ಪ್ರೊಸೀಜರು ಸಂಕಷ್ಟಹಾರ ಚತುರ್ಥಿ ದಿನ ಆಗಿರುತ್ತೆ. ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಸಂಕಷ್ಟ ಮಾಡ್ತೀರಿ. ಈ ಸಂಕಷ್ಟ ದಿನ ವಿಶೇಷ ಅಭಿಷೇಕ ಇರುತ್ತೆ, ಪಂಚಾಮೃತ ಅಭಿಷೇಕ ಇರುತ್ತೆ. ಅದಾದಮೇಲೆ ವಿಶೇಷ ಪೂಜೆ ಇರುತ್ತೆ, ಅಲಂಕಾರ ಇರುತ್ತೆ, ಅಭಿಷೇಕ ಇರುತ್ತೆ, ದೇವ್ರಿಗೆ ಅಲಂಕಾರ ಇರುತ್ತೆ. ಸಂಜೆನೇ ಇದು ನಡೆಯೋದು. ಸಂಜೆ 6 ಗಂಟೆ 6:30ಕ್ಕೆ ಸ್ಟಾರ್ಟ್ ಆಗುತ್ತೆ. 8 ಗಂಟೆ ಒಳಗೆ ಮುಗಿಯುತ್ತೆ. 9 ಗಂಟೆಗೆ ಚಂದ್ರೋದಯ ಇರುತ್ತೆ. ಅದಾದಮೇಲೆ ಅವ್ರು ಊಟ ತಿನ್ಬೋದು. ಇದೇ ಪ್ರೊಸೀಜರ್ ಆಗಿರುತ್ತೆ. ನಿಷ್ಠೆಯಿಂದ ಮಾಡೋರಿಗೆ ಸಕಲ ಫಲಗಳು ಸಿಗುತ್ತೆ ಅನ್ನೋದು ನಂಬಿಕೆ. ನಮ್ಮ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತೀರಿ. ಅರ್ಚನೆ ಆದಮೇಲೆ ಕತೆ ಓದ್ತೀವಿ. ಪ್ರತಿ ಮಾಸಕ್ಕೂ ಒಂದೊಂದು ಕತೆಗಳಿರುತ್ತೆ ಫ್ರೆಂಡ್ಸ್. ಆ ಕತೆನ ಓದ್ತೀವಿ. ಆ ಕಥೆಯಲ್ಲೆಲ್ಲ ಹೇಳಿರೋದೇನೆಂದರೆ, ಸಂಕಷ್ಟಹಾರ ಚತುರ್ಥಿಯ ಮಹಿಮೆ, ಅದ್ರ ವಿಶೇಷತೆ ಏನೇನು, ಅದು ಮಾಡೋದ್ರಿಂದ ಏನೇನು ಫಲಗಳು ಸಿಕ್ಕುತ್ತೆ, ಪೂರ್ವದಲ್ಲಿ ಯಾವ್ಯಾವ ಫಲಗಳು ಸಿಕ್ಕಿದೆ, ಯಾರ್ಯಾರಿಗೆ ಸಿಕ್ಕಿದೆ ಅನ್ನೋದು ಆ ಕತೆಗಳಲ್ಲಿ ಹೇಳಿರ್ತಾರೆ. ಅದನ್ನು ಜನಗಳಿಗೆ ನಾವು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಿ. ಅದಾದಮೇಲೆ ಜನಗಳು ತಮ್ಮ ಮನಸ್ಸಲ್ಲಿ ಏನೋ ಒಂದು ಸಂಕಲ್ಪ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಹಾಕಿ ಅದಾದಮೇಲೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಇರುತ್ತೆ. ಅದಾದಮೇಲೆ ದೇವ್ರಿಗೆ 3 ಪ್ರದಕ್ಷಿಣೆ ಹಾಕಿ ಭಕ್ತಾದಿಗಳೆಲ್ಲ ಅವ್ರ ಮನೆಗೆ ಹೋಗ್ತಾರೆ. ನಾವು ದೇವಸ್ಥಾನ ಕ್ಲೋಸ್ ಮಾಡಿಕೊಂಡು ನಮ್ಮ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್. ಇದಾಗಿತ್ತು ಸಂಕಷ್ಟಹಾರ ಚತುರ್ಥಿಯ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಫಾಲೋ ಶೇರ್.